ನಮಸ್ಕಾರ ವೀಕ್ಷಕರೇ, ಮನೆ, ಅಂಗಡಿ, ಜಮೀನು, ಜಾಗಗಳಾಗಿರ್ಲಿ, ಸೊ ನೀವು ಮನೆಗಳನ್ನ ಕಟ್ಟಿಸಿ ಬಾಡಿಗೆಗಳನ್ನಾಗಿ ಕೊಡೋದಾಗಿರ್ಲಿ, 12 ವರ್ಷಗಟ್ಟಲೆ ಸೊ ಅವರೇ ಆ ಮನೆಯಲ್ಲಿ ವಾಸವಾಗ್ತಾ ಇದ್ರೆ, ಅವರೇ ಆ ಒಂದು ಜಮೀನನ್ನ ಉಳುಮೆ ಮಾಡ್ತಾ ಇದ್ರೆ, ಸೊ ಅವರೇ ಆ ಒಂದು ಜಾಗದಲ್ಲಿ ಬಾಡಿಗೆಗಳನ್ನ ಶೆಡ್ ಹೊಡ್ಕೊಂಡು ನಿಂತಿದ್ದೇ ಆದ್ರೆ, ಸೊ ಅಂತಹ ಜಾಗಗಳು ಸೊ ಅವ್ರ ಹೆಸರ್ಲೇನೆ ಆಗ್ಬಿಡ್ತಾವೆ. ಯಾಕೆ ಈ ರೀತಿ ಅನ್ನೋದಾದ್ರೆ 2014ರಲ್ಲಿನೇ ಸುಪ್ರೀಂ ಕೋರ್ಟ್ ಈ ಒಂದು ರೂಲ್ಸ್ ಅನ್ನ ಜಾರಿ ಮಾಡಿರುವಂತದ್ದು. ಸೊ ಪ್ರತಿಯೊಬ್ಬರು ಕೂಡ ಲಕ್ಷ್ಯ ಕೊಟ್ಟು ಕೇಳಿ, ಇಲ್ಲಪ್ಪ ಅಂದ್ರೆ ನಿಮ್ಮ ಜಮೀನು ಜಾಗಗಳು ಹೊರಟು ಹೋಗುವಂತಹ ಚಾನ್ಸಸ್ ಇದೆ. ಸೊ ನೀವ್ ಏನ್ ಮಾಡಿದ್ರು ಸಹಿತ ಅವ್ರ ಹೆಸರ್ಲೇನೆ ಆಗ್ಬಿಡ್ತಾವೆ. ಸೊ ಹೀಗಾಗಿ ವೀಕ್ಷಕರೇ, ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಇದರಿಂದ ತಪ್ಪಿಸ್ಕೊಳ್ಳೋದು ಹೇಗೂ, ಈ ಒಂದು ಜಾಗಗಳು ಅವ್ರ ಹೆಸರ್ಲಿ ಆಗ್ಬಾರ್ದು, ನಮ್ಮ ಹೆಸರ್ಲೇನೆ ಉಳಿಬೇಕು ಅನ್ನೋದಾದ್ರೆ ಸೊ ನಾವ್ ಏನ್ ಮಾಡ್ಬೇಕು ಪ್ರತಿಯೊಂದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಕ್ಲಿಯರ್ ಆಗಿ ತಿಳಿಸ್ಕೊಡೋನಿದ್ದೀನಿ. ಯಾಕಂದ್ರೆ ಈ ರೀತಿ ಪ್ರಕರಣಗಳು ಬಹಳಷ್ಟು ಕಡೆ ದಾಖಲಾಗಿದ್ದಾವೆ. ಒಂದಲ್ಲ ಎರಡಲ್ಲ, ಸಾಕಷ್ಟು ಪ್ರಕರಣಗಳು ದಾಖಲೆ ಆಗಿರುವಂತದ್ದು. ಅದೇ ರೀತಿಯಾಗಿ ಮತ್ತೆ ಸರ್ಕಾರದಕ್ಕೆ ಯಾವುದು ನಿಜವಾಗ್ಲೂ ಒಬ್ಬ ವ್ಯಕ್ತಿ ಯಾವ ನಿಜವಾದ ಒಂದು ಅಂದ್ರೆ ಇವು ಮಾಲೀಕ ಅನ್ನುವಂತ ಅನಿಸ್ತದೆ ನೋಡಿ, ಸೊ ಅವ್ರಿಗೆ ಕೊಡುವಂತದ್ದು. ಸೊ ಯಾರ ಹತ್ರ ಪ್ರೂಫ್ ಇರತ್ತೆ ಸೊ ಅವ್ರಿಗೆ ಕೊಡುವಂತದ್ದು. ಸೊ ನಿಮ್ಮ ಹತ್ರ ಪ್ರೂಫ್ ಇರತ್ತೆ, ಅವ್ರ ಹತ್ರನು ಪ್ರೂಫ್ ಇರತ್ತೇನೆ. ಹೇಗಿರತ್ತೆ ಏನು ಅನ್ನುವಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ಸಾಕು, ಎಲ್ಲಾ ಮಾಹಿತಿ ಕ್ಲಿಯರ್ ಆಗಿ ತಿಳಿಯುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿಯಾದಂತಹ ಲೇಟೆಸ್ಟ್ ಆಗಿರುವಂತಹ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಗಳು ಸಿಗ್ತಾ ಇರತ್ತೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ. ಬಹಳಷ್ಟು ಕೂಡ ಈ ರೀತಿ ಪ್ರಕರಣಗಳು ದಾಖಲೆ ಆಗಿದ್ದಾವೆ, ಸುಳ್ಳಲ್ಲ. ಇಲ್ಲಿ ನೋಡಿ, ಈಗಾಗಲೇ ನೀವು ಒಂದು ಮನೆಗಳನ್ನ ತೆಗೆದುಕೊಳ್ಳೋಣ. ನಾವು ಯಾವ್ದಾದ್ರು ನಿಮ್ಮ ಮನೆಯಲ್ಲಿರುವಂತದ್ದು ನೀವು ಬಾಡಿಗೆ ಕೊಟ್ಟಿರ್ತೀರಾ, ಸುಮಾರು 12 ವರ್ಷಗಟ್ಲೆ ಅವರೇ ಮನೆಯಲ್ಲಿ ಇರ್ತಾರೆ, ಅವರೇ ಲೈಟ್ ಬಿಲ್ ಕಟ್ತಾ ಇರ್ತಾರೆ, ಅವರೇ ನಳದ ಬಿಲ್ ಗೊತ್ತಲ್ವಾ, ಸೊ ಅದನ್ನು ಕೂಡ ಕಟ್ತಾ ಇರ್ತಾರೆ, ಗರಪಟ್ಟಿ ಗೊತ್ತಲ್ವಾ, ಅವರೇ ಅವ್ರ ಹೆಸರ್ಲೇನೆ ತುಂಬ್ತಾ ಇರ್ತಾರೆ. ಅವ್ರ ಹೆಸರ್ಲೇನೆ ನೀವೇ ನಿಮ್ ಹೆಸರಲ್ಲಿ ತುಂಬ್ಕೊಂಡ್ಬಿಡಿ, ಒಟ್ಟಾರೆಯಾಗಿ ನಮ್ಗೆ ಇಂತಿಷ್ಟು ನೀವು ಬಾಡಿಗೆ ಕೊಡಿ ಅಂತ ಹೇಳ್ಬಿಟ್ಟಿರ್ತೀರಿ. ಸೊ ಹೀಗಾದ ಕಾರಣ ಲೈಟ್ ಬಿಲ್ ಅವ್ರ ಹೆಸರ್ಲೆ, ಮತ್ತೆ ನಳದ ಬಿಲ್ಲು, ನೆಕ್ಸ್ಟ್ ಇನ್ನೊಂದೇನಪ್ಪಾ ಗರಪಟ್ಟಿನೂ ಕೂಡ ಅವರ ಹೆಸರಲ್ಲಿ ತುಂಬ್ತಾ ಹೋದ್ರೆ ಕೊನೆಯದಾಗಿ ನಿಮ್ಗೆ ಏನಾಗತ್ತೆ, ನೀವೇ ತುಂಬ್ತಾ ಇದ್ದೀರಾ ನಾವೇ ತುಂಬ್ತಾ ಇದೀವಿ, ಇದು ನಮ್ಮ ಮನೆ ಅಂತ ಅಂದ್ಬಿಟ್ಟು ಕೊನೆಯದಾಗಿ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇರ್ತವೆ, ಲೈಟ್ ಬಿಲ್ ಇರತ್ತೆ, ನೆಕ್ಸ್ಟ್ ನಳದ ಬಿಲ್ ಇರತ್ತೆ, ಗರಪಟ್ಟಿಗಳು ಇರ್ತವೆ. ಸೊ ಇದನ್ನೆಲ್ಲಾನು ಕೂಡ ತುಂಬಿರ್ತಾರೆ. ಮತ್ತೆ ಸರ್ಕಾರಕ್ಕೆ ಇವ್ರದ್ದು ಕೂಡ ಇರ್ಬೋದಲ್ವಾ ಅಂತ ಅನಿಸ್ಬಿಡತ್ತೆ ಕೊನೆಯದಾಗಿ. ಮತ್ತೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಗಳು ಕೂಡ ಇರ್ತವೆ. ಅರ್ಧಕ್ಕರ್ಧ ನಿಮ್ದು ಆಸ್ತಿ ಆದ್ರೆ ಇನ್ನ ಅರ್ಧಕ್ಕರ್ಧ ಡಾಕ್ಯುಮೆಂಟ್ಸ್ ಅವ್ರ ಹತ್ರನು ಕೂಡ ಇದ್ದೇ ಇರತ್ತೆ. ಸೊ ಹೀಗಾದ ಕಾರಣಕ್ಕಾಗಿ ನೀವು ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ಪ್ರತಿಯೊಂದು 3 ವರ್ಷ ಆಗಿರ್ಲಿ, 4 ವರ್ಷ ಆಗಿರ್ಲಿ, ಈ ರೀತಿಯಾಗಿ ಅವರನ್ನ ಚೇಂಜ್ ಮಾಡ್ಕೊತಾ ಇರ್ಬೇಕು, ಬೇರೆ ಬೇರೆದವ್ರನ್ನ. ಇಲ್ಲಪ್ಪಾ ಅಂದ್ರೆ ಪ್ರತಿಯೊಂದು ಲೈಟ್ ಬಿಲ್ ಆಗಿರ್ಲಿ, ನಳದ ಬಿಲ್ಲು, ಗರಪಟ್ಟಿ ಎಲ್ಲನೂ ಕೂಡ ನೀವೇ ತುಂಬ್ಕೊಳ್ಳಿ, ಅಥವಾ ಅವ್ರು ತುಂಬ್ಲಿಕ್ಕೆ ಹೇಳಿ, ಆದ್ರೆ ನಿಮ್ ಹೆಸರ್ಲೇನೆ ಇರ್ಬೇಕು. ನಿಮ್ ಹೆಸರ್ಲೇನೆ ನಳದ ಬಿಲ್ ಆಗಿರ್ಲಿ, ನಿಮ್ ಹೆಸರ್ಲೇನೆ ಕರೆಂಟ್ ಬಿಲ್ ಆಗಿರ್ಲಿ, ಎಲ್ಲನೂ ಕೂಡ ನಿಮ್ ಹೆಸರಲ್ಲೇ ಇರಬೇಕು, ಅವ್ರು ತುಂಬ್ತಾ ಇರ್ಬೇಕು. ಈ ರೀತಿ ಇದ್ರು ಸಹಿತ ನಡೆಯುತ್ತೆ. ಈ ಕಡೆ ಹೊಲ ಗದ್ದೆಗಳಲ್ಲಿ ಕೂಡ ನೋಡೋದಾದ್ರೆ ಈ ರೀತಿನೂ ಕೂಡ ಸಾಕಷ್ಟು ಹೇಳಲಾರದಷ್ಟು ಪ್ರಕರಣಗಳು ದಾಖಲೆ ಆಗಿರುವಂತದ್ದು. ಸೊ ತಾವೇ ಹೊಲದಲ್ಲಿ ಉಳಿಮೆ ಮಾಡಿ ಉಳುವವನೇ ಒಂದು ಭೂಮಿಯ ಮಾಲೀಕ ಅನ್ನುವಂಥದ್ದು ಎಷ್ಟೋ ವರ್ಷಗಳ ಮುಂಚೆನೆ ಬಂದಿರುವಂತದ್ದು. ಅಂತದ್ರಲ್ಲಿ 12 ವರ್ಷಗಳ ಕಾಲ ತಾವೇ ಉಳುಮೆ ಮಾಡ್ತಾ ಹೋದ್ರೆ ಅವ್ರ ಹೆಸರ್ಲೇನು ಕೂಡ ಆಗುವಂತಹ ಚಾನ್ಸಸ್ ಇದೆ. ಬಹಳಷ್ಟು ಕಡೆ ಆಗಿದವನು ಕೂಡ. ಸೊ ಇದನ್ನೆಲ್ಲನೂ ಕೂಡ ತಪ್ಪಿಸ್ಬೇಕಂದ್ರೆ ನೀವು ಬಹಳಷ್ಟು ಜನ ಒಂದ್ ಕೆಲಸ ಮಾಡ್ತಿರ್ತೀರಾ. ಈಗ ನೋಡಿ, ಈ ಒಂದು 20 ಎಕರೆ ನಿಮ್ ಹೆಸರಲ್ಲಿ ಆಸ್ತಿ ಇದೆ ಅಂತ ಅನ್ಕೊಳ್ಳಿ, 10 ಎಕರೆ ನೀವು ಉಳುಮೆಯನ್ನ ಮಾಡ್ತಿರ್ತೀರ, ಇನ್ 10 ಎಕರೆ ನಮ್ ಕಡೆ ಆಗೋದಿಲ್ಲ, ಸೊ ಇಷ್ಟೇ ನಮಗ್ ರಗಡ ಆಗ್ತಾ ಇದೆ ಅಂತ ಅನ್ನೋದಾದ್ರೆ ಇನ್ 10 ಎಕರೆ ಯಾರಿಗೋ ಮಾಡ್ಲಿಕ್ಕೆ ಕೊಡ್ತೀರಾ. ಇಂತಿಷ್ಟು ವರ್ಷಕ್ಕೆ ನಮ್ಗೆ, ಈ ವರ್ಷಕ್ಕೆ ಇಷ್ಟು ನಮ್ಗೆ ಹಣ ಕೊಡಿ, ಇಂತಿಷ್ಟು ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ಕೊಟ್ಟಿರ್ತೀರಾ. ಅಂದ್ರೆ 3 ವರ್ಷಗಳ ಕಾಲ, 4 ವರ್ಷ ಇಂತಿಷ್ಟು ಮಾತ್ ಮಾಡಿ ನೀವು ಕೊಟ್ಟಿರ್ತೀರಿ, ಇಷ್ಟು ವರ್ಷ ನಮ್ಗೆ ಕೊಡ್ಬೇಕು, ನಾವ್ ಇಷ್ಟು ಹಣ ನಿಮ್ಗೆ ಕೊಡ್ತೇವಿ. ಅಲ್ಲ ಇಲ್ಲಪ್ಪ ಅಂದ್ರೆ ವಾರ್ಷಿಕವಾಗಿ ನಮ್ಗೆ ಇಷ್ಟು ಕೊಡಿ, ನಾವು ಇದು ಹೊಲನ ತೆಗೆದುಕೊಳ್ಳಿ ಮಾಡಿ ಉಳುಮೆ ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತೀರಿ. ಸೊ ಈ ರೀತಿ ಬಹಳಷ್ಟು ಕಡೆ ಆಗಿರ್ತಾವೆ ಆಲ್ಮೋಸ್ಟ್. ಸೊ ಅಂತದ್ರಲ್ಲಿ ಅವರು ಹಾಗೆ ಉಳುಮೆ ಮಾಡಿ ಸೊ ಕೊನೆಯದಾಗಿ ಅವ್ರ ಹೆಸರನ್ನು ಕೂಡ ಮಾಡ್ಕೊಂಡ್ ಬಿಟ್ರು. ಈ ರೀತಿನೂ ಕೂಡ ಸಾಕಷ್ಟು ಕಡೆ ಪ್ರಕರಣಗಳು ದಾಖಲವಾಗಿರುವಂತದ್ದು. ನೀವು ನಂಬ್ತಿರೋ ಬಿಡ್ತಿರೋ ನಿಮಗ್ ಬಿಟ್ಟಿದ್ದು. ಸೊ ಅದಕ್ಕೋಸ್ಕರ ಈ ರೀತಿ ಪ್ಲಾಟ್ ಗಳಲ್ಲಾಗಿರ್ಲಿ, ಶೆಡ್ ಗಳನ್ನ ಹೊಡ್ಕೊಂಡು ಸಾಕಷ್ಟು ಜನ ಅವ್ರದೇ ಆದಂತಹ ಲೈಟ್ ಬಿಲ್ ಗಳನ್ನ ಮತ್ತೆ ಇನ್ನಿತರ ಒಂದು ಬಿಲ್ ಗಳನ್ನ ರೆಡಿ ಮಾಡ್ಕೊಂಡು, ಸೊ ಕರೆಂಟ್ ಬಿಲ್ ಕೂಡ ತಮ್ಮ ಹೆಸರ್ಲೇನೆ ಒಂದು ಕುಣಿಸ್ಬಿಟ್ಟು ಮೀಟರ್ ಅನ್ನ, ಸೊ ಈ ರೀತಿ ಬಹಳಷ್ಟು ಕೂಡ ಆಗಿದಾವೆ. ಸೊ ಅದಕ್ಕೋಸ್ಕರ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಸೊ ಸ್ಪಷ್ಟನೆಯನ್ನ ಕೊಟ್ಟಿದೀನಿ, ನಿಮ್ಗೆ ಏನ್ ಅನ್ಸುತ್ತೆ ನೋಡಿ. ಸೊ ಈ ರೀತಿಯಾಗಿ ನಿಮಗೂ ಕೂಡ ಗೊತ್ತಿರಬಹುದು ಬಹಳಷ್ಟು ಕೂಡ ಆಗಿರುವಂತದ್ದು. ಸೊ ನೀವು ಕೂಡ ಖಾಲಿ ಇರ್ತೀರಿ. ಸೊ ನಿಮ್ಮ ಆಸ್ತಿ ಪಾಸ್ತಿಗೋಸ್ಕರ ನೀವೇ ಮತ್ತೆ
ಅವರ ಕೋರ್ಟ್ ಕಚೇರಿಗಳಿಗೆ ಅಲ್ದಾಡೋದು, ಮತ್ತೆ ನಿಮ್ಮ ಹೊಲ ಗದ್ದೆಗಳನ್ನ ನೀವು ಪಡ್ಕೊಳ್ಳಿಕ್ಕೆ ಹಣವನ್ನ ಸುರಿಯೋದು. ಸೊ ಇದನ್ನೆಲ್ಲ ಯಾವ ಹೇಳಿದಾನೆ. ಸೊ ಅದಕ್ಕೋಸ್ಕರ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಂಡ್ಬಿಡಿ. ಡಾಕ್ಯುಮೆಂಟ್ಸ್ ಗಳು ಮೊದಲು ಕ್ಲಿಯರ್ ಇರಬೇಕು. ಪಹಣಿಗೆ ಆಧಾರ್ ಕಾರ್ಡ್ ಮುಖ್ಯವಾಗಿ ರೈತರು ನಿಮ್ಮ ಹೊಲ ಗದ್ದೆಗಳಿಗೆ ಸಂಬಂಧಪಟ್ಟಂತಹ ಪಹಣಿ ಒಂದು ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಇರಬೇಕು. ಇದು ಮುಖ್ಯವಾಗಿ ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಸೊ ಅದಕ್ಕೋಸ್ಕರ ಈ ರೀತಿ ಆಗಿರುವಂತಹ ಕಾರಣಕ್ಕಾಗಿ ನಾನು ನಿಮ್ಗೆ ಈ ಒಂದು ವಿಡಿಯೋ ಮಾಡುವ ಒಂದು ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ಏನೇ ಕನ್ಫ್ಯೂಷನ್ ಇದ್ರು ಸಹಿತ ನನಗೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಅಲ್ಲಿಂದ ಮೆಸೇಜ್ ಮಾಡಬಹುದು. ಆದ್ರೆ ಫಾಲೋ ಮತ್ತೆ ಬೋಡ್ಕಾಸ್ಟ್ ಚಾನಲ್ಗೆ ಜಾಯ್ನ್ ಆಗಿರ್ಬೇಕು, ಬಯೋದಲ್ಲಿರುತ್ತೆ. ಸೊ ಆದಷ್ಟು ಜಾಯ್ನ್ ಆಗಿ ಪ್ರತಿಯೊಬ್ರು ಕೂಡ ದಿನನಿತ್ಯ ಬರುವಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಸ್ ಗಳು ಅಲ್ಲೇ ಸಿಗ್ತಾ ಇರುತ್ತೆ. ಸೊ ನೋಡಿ, ಇಷ್ಟು ಅಪ್ಡೇಟ್ಸ್ ಗಳು ನಾನು ತಿಳಿಸ್ಕೊಡ್ಬೇಕಾಗಿತ್ತು. ಸೊ ನಿಮ್ಮ ಜಾಗಗಳನ್ನ, ನಿಮ್ಮ ಆಸ್ತಿಗಳನ್ನ ನೀವು ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಮತ್ತೊಬ್ಬ ಅವನು ಬಂದು ಇಡ್ಲಿಕ್ಕೆ ಆಗೋದಿಲ್ಲ. ಅವ್ನು ಬಂದಂದ್ರೆ ಅವ್ನು ನಿಮ್ಮ ಆಸ್ತಿಗಳನ್ನ ತೆಗೆದುಕೊಂಡು ಹೋಗ್ತಾನೆ ಅಷ್ಟೇ, ನಿಮ್ಗೆ ಏನ್ ಕೊಡೋದಿಲ್ಲ ಬಂದು. ಸೊ ಅದಕ್ಕೋಸ್ಕರ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಂಡ್ಬಿಡಿ. ಇಷ್ಟು ಅಪ್ಡೇಟ್ಸ್ ನಿಮ್ಗೆ ಕೊಡ್ಬೇಕಾಗಿತ್ತು, ಕೊಟ್ಟಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್, ಫ್ರೆಂಡ್ಸ್.